ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಯರ್ಕಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿವಿಧ ಸವಲತ್ತು ವಿತರಣೆ ಹಾಗೂ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಸಚಿವ ಕೆಎನ್ ರಾಜಣ್ಣ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ, ಉಪಾಧ್ಯಕ್ಷ ನರಸೇಗೌಡ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಚಲಪತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನೋದ್, ಲಕ್ಷ್ಮೀನಾರಾಯಣಪ್ಪ, ಕೆಎಂಎಫ್ ನಿರ್ದೇಶಕ ಕಾಂತರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ ಹಲವರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಚಿವ ರಾಜಣ್ಣ, ಮಧುಗಿರಿ ಜಿಲ್ಲಾ ಕೇಂದ್ರ ಮಾಡಲು ಬದ್ಧವಾಗಿರುವುದು, ಈ ಬಗ್ಗೆ ಮುಖ್ಯಮಂತ್ರಿಗಳು ಒಪ್ಪಿಗೆ ನೀಡುವ ಆಶಯವಿದೆ ಎಂದು ಹೇಳಿದರು. ಅಲ್ಲದೆ ಶೀಘ್ರದಲ್ಲಿಯೇ ಸುಮಾರು 350 ಕೋಟಿ ಅನುದಾನದ ವಿವಿಧ ಕಾಮಗಾರಿಗಳ ಭೂಪೂಜೆಗೆ ಮುಖ್ಯಮಂತ್ರಿಗಳು ಆಗಮಿಸಲಿದ್ದು, ಮುಂದಿನ ದಿನಗಳಲ್ಲಿ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಲಾಗುವುದು ಎಂದಿದ್ದಾರೆ. ಯಾವಾಗ ಮಕ್ಕಳು ಪ್ರಾರಂಭದಲ್ಲಿ ನಿರಾಸೆಯಿಂದ ಅದು ಬೇರೆ ಯಾವುದೇ ಕಾರಣಗಳಿಂದ ನಿರಾಸಕ್ತಿ ಬಂದರೆ ಜೀವನದಲ್ಲಿ ವಿದ್ಯಾಭ್ಯಾಸದಲ್ಲಿ ಅವರು ಹೆಚ್ಚು ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರಿಂದ ಎಲ್ಲ ಮಕ್ಕಳು ಕೂಡ ಯಾವುದೇ ರೀತಿ ಗಂಟರಿಲ್ಲ, ಎಲ್ಲರೂ ಬುದ್ಧಿವಂತಿದ್ದಾರೆ. ಆದ್ರೆ ಆ ಮಕ್ಕಳು ಹೆಚ್ಚು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಬೇಕು. ನಾನು ಬಹಳಷ್ಟು ಸಭೆಗಳಲ್ಲಿ ಹೇಳಿದ್ದೀನಿ, ಮತ್ತೂ ಹೇಳ್ತೀನಿ, ವಿದ್ಯೆ ಅಂತಕ್ಕಂಥದ್ದು ಅದು ಸಾಧಕರ ಸ್ವತ್ತು. ಯಾರು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾರೆ ಅವರಿಗೆ ಸರಸ್ವತಿ ಒಲಿತಾರೆ. ಯಾರು ಸೋಮಾರಿಗಳಿರ್ತಾರೆ ಅವರು ಎಷ್ಟೇ ಬುದ್ಧಿವಂತರ ವ್ಯವಸ್ಥೆ ಸಮಾಜ ಇದ್ರೂ ಕೂಡ, ಪರಿಸರ ಇದ್ರೂ ಕೂಡ ಸೋಮಾರಿಗಳಿಗೆ ವಿದ್ಯೆ ಯಾವತ್ತೂ ಕೂಡ ಒಲಿಯೋದಿಲ್ಲ. ಆದ್ರಿಂದ ವಿದ್ಯೆ ಅಂತಕ್ಕಂಥದ್ದು ಸಾಧಕರ ಸ್ವತ್ತು, ಸೋಮಾರಿಗಳ ಸ್ವತ್ತಲ್ಲ. ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು ಮಾತನಾಡಿ, ವಿದ್ಯಾವಂತರು ದೇಶಕ್ಕೆ ಆಸ್ತಿಯಾಗುತ್ತಾರೆ. ಇಂತಹ ಆಸ್ತಿಯನ್ನು ರೂಪಿಸಲು ಪ್ರತಿಯೊಬ್ಬರು ಕೈಜೋಡಿಸಬೇಕು. ಶಿಕ್ಷಣ ಇಲಾಖೆ, ಆರೋಗ್ಯ ಕೇಂದ್ರ, ಅಂಗನವಾಡಿ ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತದಿಂದ ವ್ಯವಸ್ಥಿತವಾದ ಯೋಜನೆಗಳನ್ನು ರೂಪಿಸಿಕೊಂಡು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಜಿಲ್ಲಾ ಪಂಚಾಯಿತಿ ವತಿಯಿಂದ 700 ಕೋಟಿಯಷ್ಟು ವಾರ್ಷಿಕವಾಗಿ ಕಾಮಗಾರಿಗಳನ್ನು ಮಾಡಲಾಗುತ್ತಿದೆ. 1200 ಕಟ್ಟಡಗಳನ್ನು ತೆರವು ಮಾಡಿ ನೂತನ ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಶಿಕ್ಷಣ ಇಲಾಖೆ, ಎರಡನೇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅಂಗನವಾಡಿಗಳು, ಮೂರನೇದು ಆಸ್ಪತ್ರೆ. 2 ಪಂಚಾಯತಿಗೆ, 3 ಪಂಚಾಯತಿಗೆ ಅಥವಾ ಪಂಚಾಯತಿಗೆ ಒಂದೊಂದು ಸಮುದಾಯ ಕೇಂದ್ರಗಳಿದ್ದಾವೆ ಅಥವಾ ಹೆಲ್ತ್ ವೆಲ್ನೆಸ್ ಸೆಂಟರ್, ಆರೋಗ್ಯ ಕ್ಷೇಮ ಕೇಂದ್ರಗಳಿದ್ದಾವೆ. ಅದು ಬಿಟ್ಟರೆ ಗ್ರಾಮ ಪಂಚಾಯತಿ ಆಡಳಿತ ಇದೆ. ಗ್ರಾಮ ಪಂಚಾಯತಿಯ ಕಟ್ಟಡ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛತೆ ವ್ಯವಸ್ಥೆ, ಬೀದಿ ದೀಪ ನಿರ್ವಹಣೆ ಇವೆಲ್ಲವೂ ಕೂಡ ಇದ್ದಾವೆ. ಇಡೀ ಜಿಲ್ಲೆಗೆ ಒಂದು ವ್ಯವಸ್ಥಿತವಾದಂತಹ ಒಂದು ಯೋಜನೆಗಳನ್ನು ಹಾಕಿಕೊಂಡು ಸುಮಾರು 700 ರಿಂದ 800 ಕೋಟಿ ವಾರ್ಷಿಕವಾಗಿ ನಾವು NREGA ನಲ್ಲಿ ಹಾಗೂ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಎಲ್ಲ ಯೋಜನೆಗಳನ್ನ, ತಾಲೂಕ್ ಪಂಚಾಯತ್ ಅನುದಾನ, ಗ್ರಾಮ ಪಂಚಾಯತ್ ಅನುದಾನ, ಜಿಲ್ಲಾ ಪಂಚಾಯತ್ ಅನುದಾನ, ಮಾನ್ಯ ಶಾಸಕರುಗಳ ಅನುದಾನ ಎಲ್ಲವನ್ನು ಕ್ರೋಢೀಕರಿಸಿ ಈ 4 ಇಲಾಖೆಗಳಲ್ಲಿ 1 ವರ್ಷಕ್ಕೆ 1 ಇಲಾಖೆ, 1 ವ್ಯವಸ್ಥೆ. ಈ ವರ್ಷ ಶಾಲೆಗಳನ್ನು ತೆಗೆದುಕೊಂಡು ಇಡೀ ಮಧುಗಿರಿ ತಾಲೂಕು 105 ಹೋದ ವರ್ಷ ಮುಗಿಸಿದ್ವಿ. ಈ ವರ್ಷ ಸುಮಾರು 175-180 ಕಾಮಗಾರಿಗಳು, ಒಟ್ಟು 400 ಕಾಮಗಾರಿಗಳಲ್ಲಿ ಇಡೀ ಇರ್ತಕ್ಕಂಥ 360 ಶಾಲೆಗಳ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮುಗಿಸುವಂತ ಕೆಲಸ ಅಂತಿಮ ಹಂತದಲ್ಲಿ ಇದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.